ಹೆಲೋ ಗಾಯ್ಸ್, ಇದೇ ಮಾರ್ಚ್ 22ಕ್ಕೆ 2025ನೇ IPL ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ನಮ್ಮ RCB ವರ್ಸಸ್ KKR. ಇದು ಅತ್ಯಂತ ರೋಚಕ ಪಂದ್ಯವಾಗಲಿದೆ. ನಮ್ಮ RCBಯ ಪ್ಲೇಯಿಂಗ್ 11ನಲ್ಲಿ ಯಾರ್ಯಾರನ್ನು ಆಡಿಸ್ತಾರಂತ ನೋಡುವುದಾದ್ರೆ, ನಮ್ಮ ಕಿಂಗ್ ಕೊಹ್ಲಿ ಇವರ ರೀಸೆಂಟ್ ಫಾರ್ಮ್ ತುಂಬಾನೇ ಚೆನ್ನಾಗಿದೆ. ಚಾಂಪಿಯನ್ಸ್ ಟ್ರೋಫಿನಲ್ಲಿ ಉತ್ತಮವಾಗಿ ಆಟ ಆಡಿದ್ದಾರೆ. ಇದೇ ಫಾರ್ಮ್ ಅನ್ನ ನಮ್ಮ IPLನಲ್ಲಿಯೂ ಕಂಟಿನ್ಯೂ ಮಾಡಿದ್ರೆ ತಂಡಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಫಿಲ್ ಸಾಲ್ಟ್ ಇವರು ರೀಸೆಂಟ್ ಫಾರ್ಮ್ ಅಷ್ಟೇನು ಚೆನ್ನಾಗಿಲ್ಲ. ಇವರು ನಮ್ಮ ತಂಡದ ವಿಕೆಟ್ ಕೀಪರ್ ಆಗಿರ್ತಾರೆ. ಇವರು ಹೋದ್ ಸೀಸನ್ ಅಲ್ಲಿ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಈ ಸೀಸನ್ ಅಲ್ಲಿ RCB ಫ್ಯಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಹೋಪ್ ಮಾಡ್ತಿರ್ತಾರೆ ಇವರಿಂದ ಒಳ್ಳೆ ಪ್ರದರ್ಶನ ಬರಲಿ ಅಂತ. ಲಿಯಮ್ ಲಿವಿಂಗ್ ಸ್ಟೋನ್ ವರ್ಸ್ಟ್ ಭಯ ಅಂತಾನೆ ಹೇಳ್ಬೋದು. ಮ್ಯಾಕ್ಸ್ವೆಲ್ ಮತ್ತೆ ವಿಲ್ಜೆಕ್ಸ್ನ ಬಿಟ್ಟು ಇವರನ್ನು ಖರೀದಿಸಿದ್ದಾರೆ. ಸೊ ನೋಡೋಣ ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಇವ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳಿಕ್ಕಿದ್ರೆ ಕಾಮೆಂಟ್ ಮಾಡಿ. ರಾಜತ್ ಪಾಟಿದಾರ್ ಇವರು ನಮ್ಮ ತಂಡದ ಕ್ಯಾಪ್ಟನ್ ಆಗಿರ್ತಾರೆ. ಇವರ ರೋಲ್ ಕ್ರೂಷಲ್ ಆಗಿರುತ್ತೆ. ಎಕ್ಸ್ಪೆಷಲಿ ಸುನಿಲ್ ನಾರಾಯಣ್ ಮತ್ತು ವರುಣ್ ಚಕ್ರವರ್ತಿಗೆ ಇವರು ಹೇಗೆ ಆಡ್ತಾರ ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಕೃಣಾಲ್ ಪಾಂಡ್ಯ ಎಕ್ಸ್ಪೀರಿಯನ್ಸ್ ಆಲ್ರೌಂಡರ್. ಇವರ ಪರ್ಫಾರ್ಮೆನ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ. ಜಿತೇಶ್ ಶರ್ಮಾ ಯಂಗ್ಸ್ಟರ್, ಇವರು ದುಬಾರಿ ಭಯ ಅಂತಾನೆ ಹೇಳ್ಬೋದು. ಕಾದ್ ನೋಡ್ಬೇಕಾಗುತ್ತೆ ಇವರು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರಂತ. ಟಿಮ್ ಡೇವಿಡ್ ವರ್ಸ್ಟ್ ಭಯ ಅಂತಾನೆ ಹೇಳ್ಬೋದು. ವಿಲ್ಜೆಕ್ಸ್ ಮತ್ತೆ ಮ್ಯಾಕ್ಸ್ವೆಲ್ ತುಂಬಾನೇ ಒಳ್ಳೆ ಫಿನಿಶ್ ಮಾಡ್ತಾ ಇದ್ರು RCBಗೆ. ಮತ್ತೆ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಮ್ಯಾಕ್ಸಿ ಮತ್ತು ವಿಲ್ಜೆಕ್ಸ್ ಸ್ವಲ್ಪ ಬೌಲಿಂಗ್ ಕೂಡ ಆಗ್ತಿದ್ರು 2-3 ಓವರ್. ಬಟ್ ಇಲ್ಲಿ ಟಿಮ್ ಡೇವಿಡ್ಗೆ ಈ ತರ ಎಲ್ಲ ಮಾಡ್ಲಿಕ್ಕೆ ಆಗ್ತದ ಅನ್ನೋದೇ ದೊಡ್ಡ ಪ್ರಶ್ನೆ. ಕಾದ್ ನೋಡ್ಬೇಕಾಗುತ್ತೆ ಯಾವ ತರ ಆಡ್ತಾರ ಅಂತ. ಸ್ವಪ್ನಿಲ್ ಸಿಂಗ್ ಇವರು ಹೋದ್ ಸೀಸನ್ ಅಲ್ಲಿ RCBಗೆ ಲಕ್ಕಿ ಚಾರ್ಮ್ ಆಗಿದ್ರು. ಸೊ ಈ ಸೀಸನ್ ಅಲ್ಲಿ ಕೂಡ ಆ ತರನೇ ಲಕ್ಕಿ ಚಾರ್ಮ್ ಆಗಿ RCBಗೆ ಕಪ್ ಗೆಲ್ಲಿಸಿಕೊಡ್ಲಿ ಅಂತಾನೆ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಬರುವುದಾದ್ರೆ ಭುವನೇಶ್ವರ್ ಕುಮಾರ್, ಇದೊಂದು ಸೂಪರ್ ಭಯ ಅಂತಾನೆ ಹೇಳ್ಬೋದು RCBಯಿಂದ. ಮತ್ತೆ ಭುವನೇಶ್ವರ್ ಪವರ್ ಪ್ಲೇ ಮತ್ತು ಡೆತ್ ಓವರ್ನಲ್ಲಿ ತುಂಬಾನೇ ಕ್ರೂಷಲ್ ರೋಲ್ ಪ್ಲೇ ಮಾಡಬಹುದು. ಜೋಸ್ ಹೆಲ್ಸಲೂರ್ ಇವರು ಅತ್ಯುತ್ತಮವಾದ ಬೌಲರ್. ಲೆಂತ್ ಅಂಡ್ ಲೈನ್ ಕನ್ಸಿಸ್ಟೆಂಟ್ ಆಗಿ ಹಾಕ್ತಾನೆ ಇರ್ತಾರೆ. ಅಂಡ್ ಇವರು ರೀಸೆಂಟ್ ಆಗಿ ಇಂಜುರಿಯಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ಫಾರ್ಮ್ನ ಕಡೆಗೆ ನೋಡ್ಬೇಕಾಗುತ್ತೆ ಇವರು ಫಾರ್ಮ್ ಹೇಗಿದೆ ಅಂತ. ಎಸ್ಟೇಲ್ ಲೆಫ್ಟ್ ಹ್ಯಾಂಡ್ ಸೀಮ್ ಬೌಲರ್. ಹೋದ್ ಸೀಸನ್ ಅಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ರು. ಅದೇ ರೀತಿ ಈ ಸೀಸನ್ ಅಲ್ಲೂ ನೀಡ್ಲಿ ಅಂತ ಫ್ಯಾನ್ಸ್ ಎಲ್ಲರೂ ಹೋಪ್ ಮಾಡ್ತಾ ಇರ್ತಾರೆ. ಅಂಡ್ ಭುವನೇಶ್ವರ್ ಜೊತೆಗೆ ಹೇಗೆ ಸಾಥ್ ಕೊಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಾಡಿಕರ್, ಸುಯೇಶ್ ಶರ್ಮಾ ಹಾಗೂ ನಮ್ಮ ಕರ್ನಾಟಕ ಮನೋಜ್ ಪಾಂಡ್ಗೆ ಅವರು ಇರ್ಬೋದು. ನಾನು ಹೇಳಿದ ಪ್ಲೇಯಿಂಗ್ 11ನಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಕಾರ್ಡಿಂಗ್ ಟು ದ ಪಿಚ್ ಅಂಡ್ ಯಾರಾದರೂ ಇಂಜುರಿ ಆದ್ರೆ. ನಿಮ್ಮ ಪ್ರಕಾರ ಯಾವ ಪ್ಲೇಯಿಂಗ್ 11 ಇರಬೇಕು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಶೇರ್ ಮಾಡಿ ಈ ವಿಡಿಯೋನ. ಅಂಡ್ ಸಿಗುವ ಮುಂದಿನ RCB ಮ್ಯಾಚ್ ಅವತ್ತು RCB ಗೆಲ್ಲಿ ಅಂತ ವಿಶ್ ಮಾಡ್ತಾ ಟಾಟಾ ಬಾಯ್ ಬಾಯ್.